ಕರೆಂಟ್ ಅಫೇರ್ಸ್ ಗಳ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನ ಯಾವ ರೀತಿ ಇಂಟೆಲಿಜೆಂಟ್ ಆಗಿ ಓದಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪಿಸಿ ಎಕ್ಸಾಮ್ ನಿಂದ ಹಿಡಿದು ಕೆಎಸ್ ಯುಪಿಎಸ್ಸಿ ವರೆಗಿನ ಎಕ್ಸಾಮ್ಸ್ ಬರಿತಾ ಇರೋರು ಪ್ರತಿಯೊಬ್ಬರು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮೇ 2026 ರ ಪ್ರಮುಖ 8 ಮುಖ್ಯಮಂತ್ರಿಗಳ ಲಿಸ್ಟ್ ಇವಾಗ ಹೇಳ್ತಾ ಇದ್ದೀನಿ, ಅವುಗಳನ್ನ ಮೊದಲು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಸಿ ಜೋಸೆಫ್ ವಿಜಯ್, ಪಶ್ಚಿಮ ಬಂಗಾಳ ಸುವೇಂದು ಅಧಿಕಾರಿ, ಬಿಹಾರ್ ಸಾಮ್ರಾಟ್ ಚೌಧರಿ, ಮಣಿಪುರ್ ಯಮ್ನಂ ಖೇಮ್ಚಂದ್ ಸಿಂಗ್, ಕೇರಳ ವಿಡಿ ಸತೀಸನ್, ಪುದುಚೇರಿ ಎನ್ ರಂಗಸ್ವಾಮಿ, ಅಸ್ಸಾಂ ಹಿಮಂತ್ ಬಿಸ್ವ ಶರ್ಮಾ. ಇವೆಲ್ಲೂ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಇದೆ. ಇವಾಗ ಪರೀಕ್ಷಾ ದೃಷ್ಟಿಯಿಂದ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 3 ಇಂಪಾರ್ಟೆಂಟ್ ಸಾಂವಿಧಾನಿಕ ನಿಯಮಗಳನ್ನ ತಿಳ್ಕೊಳ್ಳೋಣ. ಆರ್ಟಿಕಲ್ 164 ಇದರ ಅಡಿಯಲ್ಲಿ ರಾಜ್ಯಗಳ ಮುಖ್ಯಮಂತ್ರಿಯನ್ನ ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಕರ್ನಾಟಕ, ತಮಿಳುನಾಡು, ಬಂಗಾಳ ಸಿಎಂಗಳ ಆಯ್ಕೆ ಇದರ ಅಡಿಯಲ್ಲಿ ನಡೆದಿದೆ. ಆರ್ಟಿಕಲ್ 239A ಈ ಪಟ್ಟಿಯಲ್ಲಿರುವ ಪುದುಚೇರಿ ಒಂದು ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ. ನೆನಪಿಟ್ಕೊಳ್ಳಿ, ಪುದುಚೇರಿಯ ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ನೇಮಿಸುವುದಿಲ್ಲ, ಬದಲಿಗೆ ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 6 ತಿಂಗಳ ನಿಯಮ ಹೊಂದಿದೆ. ಒಬ್ಬ ವ್ಯಕ್ತಿಯು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಲ್ಲದಿದ್ದರೂ ಸಿಎಂ ಆಗಬಹುದು. ಆದರೆ ನೇಮಕಗೊಂಡ 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸದನದ ಸದಸ್ಯರಾಗಿ ಆಯ್ಕೆಯಾಗುವುದು ಕಡ್ಡಾಯ. ಇನ್ನು ಪಿಸಿ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ ಎಲ್ಲಿಂದ ಬರಬಹುದಂದ್ರೆ, ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ನಾಡಿನ ಪ್ರಖ್ಯಾತ ನಟ ಸಿ ಜೋಸೆಫ್ ವಿಜಯ್ ಅವರು ತಮ್ಮ ನೂತನ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಮೂಲಕ ರಾಜಕಾರಣದ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದು ಸಿಎಂ ಆಗಿದ್ದಾರೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಬರೀ ಹೆಸರುಗಳನ್ನಷ್ಟೇ ಓದಬಾರದು, ಅದರ ಜೊತೆಗೆ ಹಿಂದಿನ ಸಾಂವಿಧಾನಿಕ ಹಿನ್ನೆಲೆಯನ್ನ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಟಾಪಿಕ್ ಮೇಲೆ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅನ್ನ ನಾನು ನಿಮಗೆ ಡಿಎಂ ಮಾಡ್ತೀನಿ. ಇದು ನನ್ನ ಫಾಲೋವರ್ಸ್ಗೆ ಮಾತ್ರ. ಧನ್ಯವಾದಗಳು.